7 ವರ್ಷದ ಶ್ರೀಗಂಧ ತೋಟದಲ್ಲಿ ಆಗ್ತಿದೆ ಒಂದು ಸಮಸ್ಯೆ. ಅದು ಏನಂತ ನೋಡೋಣ. ನಮಗೆ ಒಂದು ರೈತರು ಮೆಸೇಜ್ ಮಾಡ್ತಾರೆ ಏನಂತ ಹೇಳಿ, ಇದು 7 ವರ್ಷದ ತೋಟ ಇದೆ, ಇಲ್ಲಿ ನಮಗೆ ಸಮಸ್ಯೆ ಇದೆ, ಈ ಗಿಡಗಳು ಹೆಲ್ದಿ ಇಲ್ಲ, ಇದಕ್ಕೆ ಹಳದಿ ರೋಗ ಟೈಪ್ ಏನೋ ಆಗ್ತಾ ಇದೆ ಬಡ್ಡೆಗೆ, ಅದಕ್ಕೆ ಏನು ಪರಿಹಾರ ಅಂತೇಳಿ ನಮ್ಗೆ ಮೆಸೇಜ್ ಮಾಡಿದಾಗ ನಾವು ಇದರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಇದು ಮಾಡ್ತಾ ಇರೋದು. ಇಲ್ಲಿ ನೀವು ನೋಡ್ಬೋದು, ಇದು 7 year old ಪ್ಲಾಂಟೇಶನ್, ಅಂದರೆ 7 ವರ್ಷದ ಪ್ಲಾಂಟೇಶನಲ್ಲಿ ಗಿಡಗಳು ಅಷ್ಟು ಹೆಲ್ದಿ ಇಲ್ಲ. ನಿಮ್ಗೆ ಕಾಣ್ತಾ ಇದೆ, ಎಲೆಗಳು ಕಡಿಮೆ ಇದೆ, ಬಡ್ಡೆ ಅಷ್ಟು ಕ್ಲಿಯರ್ ಇಲ್ಲ, ಆಮೇಲೆ ಪ್ರೂನಿಂಗ್ ಭಾಳ ಹೈಟ್ ಮಟ್ಟ ಮಾಡಿದ್ದಾರೆ, ಅಂದರೆ ರೊಂಬೆ ಕೊಂಬೆನ ಎಲ್ಲ ಕಟ್ ಮಾಡಿದ್ದಾರೆ. ಇದು ಎಲ್ಲ ನಾನು ಯಾಕೆ ಇದನ್ನ ತೋರಿಸ್ತಾ ಇದ್ದೇನೆ ಅಂತಂದರೆ, ಭಾಳ ಜನ ಏನು ಮಾಡ್ತಾರೆ, ಸಸಿ ಎಲ್ಲೋ ಸಿಗ್ತಾ ಇದೆ, ಕಡಿಮೆಗೆ ಸಿಗ್ತಾ ಇರ್ಬೋದು, ಇಲ್ಲ ಅಂತಂದ್ರೆ ಯಾರೋ ಕೊಡ್ತಾ ಇದ್ದಾರೆ ಅಂತೇಳಿ ಹಾಕ್ತಾ ಇದ್ದೀರಿ. ದಯವಿಟ್ಟು ಫಸ್ಟ್ ಪ್ರಯಾರಿಟಿ ನೀವು ಸಸಿ ಆಯ್ಕೆಯಲ್ಲಿ ಭಾಳ ಮುಖ್ಯವಾಗುತ್ತೆ. ನೀವು ಏನೋ ನಿಮ್ಮ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಒನ್ ಟೈಮ್ ಇರುತ್ತೆ, ಫಸ್ಟ್ ಸಸಿ ಆಯ್ಕೆ ಭಾಳ ಮುಖ್ಯ. ಹೆಲ್ದಿ ಮದರ್ ಪ್ಲಾಂಟ್ಸಿಂದ ಸಸಿ ಬಂದಿದ್ರೆ ಹೆಲ್ದಿ ರಿಸಲ್ಟ್ಸ್ ಕೊಡುತ್ತೆ, ಅದು ಒಂದು ಮ್ಯಾಂಡೇಟ್ರಿ ಅಂತ ತಿಳ್ಕೊಂಬಿಡಿ, ಓಕೆನಾ. ಅದೇನಾಗ್ಬಿಡುತ್ತೆ, ಕಾಲಕ್ರಮೇಣದಲ್ಲಿ ಒಂದು ಸ್ಟಾರ್ಟಿಂಗ್ 2-3 ವರ್ಷ ನಿಮಗೆ ಅದರಲ್ಲಿ ಫರ್ಕ್ ಕಾಣಲಿಲ್ಲ ಅಂದರೂ 7 ವರ್ಷಕ್ಕೆ ಇಂಥ ಸಮಸ್ಯೆ ಜೊತೆ ಇಲ್ಲ 10 ವರ್ಷದ ಆದಮೇಲೆ ಇಂಥ ಸಮಸ್ಯೆ ಆದರೆ ನಿಮ್ಮ ಇಳುವರಿಯಲ್ಲಿ ಭಾಳ ತೊಂದರೆ ಆಗುತ್ತೆ. ಆವಾಗ ನೀವು ನಮ್ಮಂತ ಇಲ್ಲ ಬೇರೆ ಯಾವುದೋ ಕನ್ಸಲ್ಟೆಂಟ್ಸ್ ಕಡೆ ಭೇಟಿಯಾಗೋ ಪರಿಸ್ಥಿತಿ ಬರುತ್ತೆ. ಆವಾಗ ನೆನ್ಪಿಟ್ಕೊಳ್ಳಿ, ನಾವು ಭಾಳ ಚೇಂಜಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಓಕೆ. ನಾವು ಭಾಳ ಸಜೆಷನ್ಸ್ ಕೊಡ್ಬೋದು, ಬಟ್ ನೀವು ಹೆಲ್ದಿ ಮದರ್ ಪ್ಲಾಂಟ್ಸ್ ಇದ್ದರೆ ಆಟೋಮೆಟಿಕ್ಲಿ ನಿಮ್ಮ ಗ್ರೋತ್ ಹೆಲ್ದಿ ಇರುತ್ತೆ. ಇದು ಒಂದನೇ ಅಂಶ. ಎರಡನೇದಂತಂದರೆ ಹೋಸ್ಟ್. ಇಲ್ಲಿ ನೀವು ಪ್ರತಿ ಗಿಡಕ್ಕೆ ಹೋಸ್ಟ್ ಇದೆ ಅಂತ ಅನಿಸ್ತಾ ಇದ್ರೆ ಇಲ್ಲಿ ಸುಳ್ಳು. ಎವ್ರಿ 2 ಗಿಡಕ್ಕೆ ಒಂದು ಹೋಸ್ಟ್ ಕಾಣ್ತಾ ಇದೆ, ಅಂದರೆ ಹೆಲ್ದಿ ಹೋಸ್ಟ್, ಓಕೆ. ಹೋಸ್ಟ್ ಇಟ್ಟಿದ್ದಾರೆ, ಚೆಂಡ್ ಕಟ್ ಮಾಡಿಬಿಟ್ಟಿದ್ದಾರೆ, ಅದು ಭಾಳ ತಪ್ಪಾಗುತ್ತೆ. ಏನಾಗಬೇಕಂತಂದರೆ, ಪ್ರತಿ ಗಿಡಕ್ಕೆ ನೀವು ಹೋಸ್ಟು ಅದರ ಗಿಡದ ಸೈಜ್ ತಕ್ಕ ಕೊಡಬೇಕು. ಈಗ ನನ್ನ ಶ್ರೀಗಂಧದ ಗಿಡ ಅದು 8 ಇಲ್ಲ 20 ಫೀಟ್ ಇದೆ ಅಂತಂದರೆ 8 ಗಿಡಕ್ಕೆ ಕೊಡೋ ಹೈಟು ಇದು ಹೋಸ್ಟು, 20 ಫೀಟ್ ಕೊಡೋ ಹೋಸ್ಟು ಬೇರೆ ಬೇರೆ ಇರುತ್ತೆ. ಅಂದರೆ ಅದರ ಶಕ್ತಿ ಹೀರ್ಕೊಳ್ಳೋ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ, ಅದಕ್ಕಾಗಿ ಅಂಥದ್ದನ್ನೇ ಕೊಡಬೇಕು. ಇಲ್ಲಿ ನೀವು ಪ್ರೂನಿಂಗ್ ಮಾಡಿ ಕಟ್ಟಿಗೆನೆಲ್ಲ ನೆಲದ ಮೇಲೆ ಹಾಕಿದ್ದಾರೆ, ಇದನ್ನ ನೋಡ್ಬೋದು. ಪ್ರೂನಿಂಗ್ ಎಕ್ಸೆಸಿವ್ ಮಾಡಿದ್ರು ಸಮಸ್ಯೆ ಆಗುತ್ತೆ. ಯಾಕಂತಂದರೆ ಫಸ್ಟ್ 3 years ಪ್ರೂನಿಂಗ್ ನೆಸಸರಿ ಇದೆ, ಅದರ ನಂತರ ಪ್ರೂನಿಂಗ್ ಏನು ಬೇಕಾಗಲ್ಲ. ಯಾಕಂದರೆ ಇದು ಒಂದು ಕಾಡು ಗಿಡ, ಬಟ್ ಇದಕ್ಕೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಮೇಂಟೆನೆನ್ಸ್ ಅಂತಂದ್ರೆ ಏನು, ನಾವು ಸಾಯಿಲ್ ಅಪ್ಲಿಕೇಶನ್ ಗೊಬ್ಬರ ಕೊಡಬೇಕು, ಅದಕ್ಕೆ ಸ್ಪ್ರೇ ಹೊಡಿಬೇಕಾಗುತ್ತೆ ಹುಳುಗಳು ಇದ್ದರೆ, ಇಲ್ಲಾಂದರೆ ಫಂಗಸ್ ಇನ್ಫೆಕ್ಷನ್ ಆದರೆ, ಅಂದರೆ ಮಳೆ ಜಾಸ್ತಿ ಆಗೋ ಪ್ರದೇಶದಲ್ಲಿ ನೀವು ಗಂಧನ ಹಾಕಿದಾಗ, ಇಲ್ಲ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಗಂಧ ಹಾಕಿದಾಗ ಇದಕ್ಕೆ ಖಂಡಿತ ಮೇಂಟೆನೆನ್ಸ್ ಆಗಿ ಸ್ಪ್ರೇ ಆಗಿ ಕೊಡಲೇಬೇಕಾಗುತ್ತೆ. ಇಲ್ಲಿ ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ಭಾಳ ಜನ ತಮಗೆ ಕನ್ಸಲ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ, ಅವರು ತಪ್ಪು ಅನ್ನೋದ್ರಿಂದ ಅವರ ಅರಮರು ನಾಲೆಜಿಂದ ಹಾಳಾಗ್ತಾ ಇದೆ ಈ ಒಂದು ಶ್ರೀಗಂಧದ ವನ. ಏನಾಗುತ್ತೆ, ಇವಕ್ಕೆ ಗೊಬ್ಬರ ಬೇಡ, ಇವಕ್ಕೆ ಮೇಂಟೆನೆನ್ಸ್ ಇಲ್ಲ, ಇದು ಕಾಡು ಗಿಡ ಹೆಂಗಾದ್ರೂ ಬೆಳೆಯುತ್ತೆ, ಅದೆಲ್ಲ ಸುಳ್ಳು. ನಾನು ಒಂದು ಕಮರ್ಷಿಯಲ್ ತೋಟ ಮಾಡ್ತಾ ಇದ್ರೆ ನನಗೆ ಎಲ್ಲಾನು ಕ್ಯಾಲ್ಕುಲೇಷನ್ ಇರಬೇಕು, ಎಷ್ಟು ಖರ್ಚಾಗ್ತಾ ಇದೆ, ಏನು ಬೆಳೀತಾ ಇದ್ದೇನೆ, ಹೆಂಗೆ ರಿಸಲ್ಟ್ ಬರಬೇಕಂತೇಳಿ. ಸೊ ಈ ಹೊಲದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರು ಫಸ್ಟ್ ಅಂತಂದರೆ ನಾವು ಮಲ್ಟಿಪಲ್ ಹೋಸ್ಟ್ ಕೊಡಬೇಕಾಗತ್ತೆ, ಓಕೆ. ಇದಕ್ಕೆ ಸೊಲ್ಯೂಷನ್ಸ್ ನೆನ್ಪಿಟ್ಕೊಳ್ಳಿ. ನಿಮ್ಮ ತೋಟ ಹಿಂಗೆ ಆಗಿದ್ರೆ ನೀವು ಇದನ್ನ ಟ್ರೈ ಮಾಡಿ, 100% ರಿಸಲ್ಟ್ ಬರುತ್ತೆ. ಮಲ್ಟಿಪಲ್ ಹೋಸ್ಟಲ್ಲಿ ಏನು ಕೊಡ್ಬೋದು ಅಂತಂದರೆ, ನೀವು ಗಾಳಿ ಮರ 1 ಇಂದ 2 ಹಾಕಿ, ಇಲ್ಲ ಅಂತಂದರೆ ಪ್ರತಿ ಒಂದು ಶ್ರೀಗಂಧಕ್ಕೆ 2 ಚೊಗಚೆ ಅಂದರೆ ಸಸ್ಬೇನಿಯಾ ಅನ್ನೋ ಒಂದು ಗಿಡನ ಹಾಕೋದು ನೆಸಸರಿ ಇರುತ್ತೆ. ಎರಡನೇದಂತಂದರೆ ಸಾಯಿಲ್ ಅಪ್ಲಿಕೇಶನ್. ಸಾಯಿಲ್ ಅಪ್ಲಿಕೇಶನ್ ಅಂದರೆ ಗಿಡದ ಸುತ್ತಲೂ ಕ್ಲೀನ್ ಮಾಡಬೇಕು, ಗಿಡದ ರೊಂಬೆ ಕೊಂಬೆ ಎಷ್ಟು ದೂರ ಇದೆ ಅಷ್ಟು ಕ್ಲೀನ್ ಮಾಡಿ ಗೊಬ್ಬರ ಕೊಡಬೇಕು. ಏನು, ಸೀಸಾಲ್, ಪ್ಲಾಂಟಿಕಾ, ವೆಲೆಕ್ಸ್, ಜೆನೆಕ್ಸ್, ಹ್ಯೂಮೆಕ್ಸು, ಪವರ್ ಎಕ್ಸು ಮತ್ತು ಅಡ್ವಾನ್ಸ್, ಇವು ಅಷ್ಟು ಫರ್ಟಿಲೈಸರ್ಸು ಒಮ್ಮೆ ಗಿಡನ ಸುತ್ತಲೂ ಕ್ಲೀನ್ ಮಾಡಿ ಪ್ರತಿ ವರ್ಷಕ್ಕೆ 2 ಸಾರಿ ನೀವು ಮಣ್ಣಿಗೆ ಕೊಡಬೇಕು. ಆಮೇಲೆ ಸ್ಪ್ರೇ ರೆಕಮೆಂಡ್ ಮಾಡ್ತೇವೆ, ವೆಲೆಕ್ಸ್, ಜೆನೆಕ್ಸ್, ಹ್ಯೂಮೆಕ್ಸ್ ಅಂತ, ಇವು ಬೇಸಿಕ್ ಸ್ಪ್ರೇ, ಇದನ್ನ ಕೊಡಿ. ಇದಕ್ಕೆ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ಅಂದರೆ ದೇರ್ ಈಸ್ ಅ ಅಡ್ವಾನ್ಸ್ ಸ್ಪ್ರೇ, ಓಕೆ. ಸ್ಯಾಂಡಲ್ ಬೂಸ್ಟರ್ ಅಂತೇಳಿ, ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಅದನ್ನ ಕೊಡಬೇಕಾಗತ್ತೆ. ಮಣ್ಣಿಗೂ ಒಂದು ಆಲ್ ಮಿಕ್ಸ್ ಅಂತ ಬರುತ್ತೆ, ಅದನ್ನ ನೀವು ಕೊಟ್ಟರೆ ಪ್ರತಿ ಗಿಡಕ್ಕೆ 400 ಇಂದ 500 ಗ್ರಾಮ್ ನೀವು ಮಿಕ್ಸ್ ಎಲ್ಲ ಕೂಡಿಸಿರೋದು ಗೊಬ್ಬರ ಕೊಟ್ಟರೆ ಹೆಲ್ದಿ ಬರುತ್ತೆ. ಈ ಗಿಡ ಇಲ್ಲಿ ಏನು ತೋರಿಸ್ತಾ ಇದ್ದೇನೆ, ಇದು ಮತ್ತು ಇದು ಓಕೆ, ಸುತ್ತಳತೆನೂ ದಪ್ಪ ಇದೆ, ಓಕೆ. ಬಟ್ ಬೇರೆ ಗಿಡಗಳು ಇಷ್ಟು ಸುತ್ತಳತೆ ಇಲ್ಲ, ಇದು ಭಾಳ ವೀಕ್. 7 ವರ್ಷಕ್ಕೆ ಇಷ್ಟಲ್ಲ, ನಂದು 1 ವರ್ಷ 2 ವರ್ಷದ ಗಿಡನೂ ಇವ್ರಿಗೆ ಹೆಲ್ದಿ ಇದೆ. ಅಂದರೆ ಎವ್ರೇಜಲ್ಲಿ ಇವರಲ್ಲಿಯೂ ಒಂದೊಂದು ಗಿಡ ಭಾಳ ಸುಂದರವಾಗಿ ಬಂದಿದೆ, ನೋ ಡೌಟ್. ಬಟ್ ನಾನು ಎವ್ರೇಜ್ ನೋಡಿದಾಗ ಇಲ್ಲಿ ಭಾಳ ಸಮಸ್ಯೆ ಇದೆ ಫ್ರೆಂಡ್ಸ್. ಅದಕ್ಕಾಗಿ ನಿಮ್ಮ ತೋಟದಲ್ಲಿ ಏನೋ ಸಮಸ್ಯೆ ಇದ್ದರೆ ದಾರಿ ತಂಡ ಸಂಪರ್ಕಿಸಿ, ನಮ್ಮ ತಳ ಬರ್ತಾ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ.